ಒಂದು ಕ್ಷಣ ಕಲ್ಪಿಸಿಕೊಳ್ಳಿ. ಕೇವಲ ನಮ್ಮ ಆಲೋಚನೆಗಳನ್ನ ಬದಲಾಯಿಸೋದ್ರಿಂದ ನಮ್ಮ DNA ರಚನೆನೇ ಬದಲಾಯಿಸ್ಬೋದು ಅಂದ್ರೆ ನಂಬ್ತೀರಾ? ಕೇಳಕ್ಕೆ ಒಂಥರ ಮ್ಯಾಜಿಕ್ ಥರ ಅನ್ಸುತ್ತಲ್ವಾ? ಹೌದು. ಕಾಯಿಲೆಗಳನ್ನ ಗುಣಪಡಿಸೋ ಶಕ್ತಿ ಆಸ್ಪತ್ರೆ ಯಂತ್ರಗಳಲ್ಲಿಲ್ಲ, ಬದಲಾಗಿ ನಮ್ಮ ಮೆದುಳಿನ ತರಂಗಗಳಲ್ಲಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯ. ಸರಿ, ಇದನ್ನೇ ಇವತ್ತು ವಿವರವಾಗಿ ಬಿಡಿಸಿ ನೋಡೋಣ. ಖಂಡಿತ. ಇಂದಿನ ವಿಷಯ ತುಂಬಾ ಕುತೂಹಲಕಾರಿಯಾಗಿದೆ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನದಲ್ಲಿ ನಾವು ಡಾಕ್ಟರ್ ಜೋ ಡಿಸ್ಪೆನ್ಸಾ ಅವರ ಬಿಕಮಿಂಗ್ ಸೂಪರ್ ನ್ಯಾಚುರಲ್ ಪುಸ್ತಕದ ಮೂಲ ಮಾಹಿತಿಯನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ದೇಹ ಬರೀ ಮಾಂಸಖಂಡಗಳ ಯಂತ್ರ ಅಲ್ಲ, ಅದೊಂದು ಶಕ್ತಿಯ ಕೇಂದ್ರ ಅನ್ನೋದು ಈ ಪುಸ್ತಕದ ಮುಖ್ಯವಾದ. ನಿಖರವಾಗಿ. ಕ್ವಾಂಟಮ್ ಭೌತಶಾಸ್ತ್ರ ಮತ್ತೆ ಶಕ್ತಿ ಕೇಂದ್ರಗಳ ಪರಿಕಲ್ಪನೆಗಳನ್ನ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿ ಸರಳೀಕರಿಸೋದು ನಮ್ಮ ಇಂದಿನ ಮಿಷನ್. ಜನ ತಮ್ಮ ಮಿತಿಗಳನ್ನ ಮೀರಿ ಅಸಾಮಾನ್ಯ ಆರೋಗ್ಯವನ್ನ ಹೇಗೆ ಪಡೆಯಬಹುದು ಅಂತ ನೋಡೋಣ. ಇಲ್ಲಿ ಗಮನಿಸಬೇಕಾದ ಆಕರ್ಷಕ ವಿಷಯ ಏನಂದ್ರೆ, ಇದು ಬರೀ ಯಾವುದೋ ಒಂದು ನಂಬಿಕೆ ಅಲ್ಲ, ವಿಜ್ಞಾನ ಮತ್ತೆ ಪ್ರಾಚೀನ ರಹಸ್ಯಗಳ ನಡುವಿನ ಕೊಂಡಿಯನ್ನ ಇದು ಬೆಸೆಯುತ್ತೆ. ಅಂದ್ರೆ ಜೈವಿಕ ಪುರಾವೆಗಳು ಕೂಡ ಇವೆ ಅಂತಾನ? ಹೌದು. ಮೆದುಳಿನ ತರಂಗಗಳು, ಆಮೇಲೆ ಎಪಿಜೆನೆಟಿಕ್ಸ್ ಅಂದ್ರೆ ನಮ್ಮ ಪರಿಸರದಿಂದ ಜೀನ್ಗಳು ಹೇಗೆ ಬದಲಾಗುತ್ತವೆ ಅನ್ನೋದು, ಮತ್ತೆ ಹೃದಯದ ಬುದ್ಧಿಮತ್ತೆ, ಇವೆಲ್ಲದರ ಆಧಾರದ ಮೇಲೇನೆ ಈ ಮಾಹಿತಿಯನ್ನ ನೀಡಲಾಗಿದೆ. ಇದೊಂದು ರೀತಿಯಲ್ಲಿ ನಮ್ಮ ದೇಹದೊಳಗಿನ ಅಗೋಚರ ಶಕ್ತಿಯನ್ನ ವೈಜ್ಞಾನಿಕವಾಗಿ ಅಳೆಯೋ ಪ್ರಯತ್ನ ಅಂತ ಹೇಳಬಹುದು. ಖಂಡಿತವಾಗಿಯೂ. ಪ್ರಾಚೀನ ರಹಸ್ಯಗಳ ಬಗ್ಗೆ ಮಾತಾಡುವಾಗ ಮೂಲ ಮಾಹಿತಿಯಲ್ಲಿ ಒಂದು ಕಥೆ ಇದೆ. ಅದು ನಿಜಕ್ಕೂ ಆಶ್ಚರ್ಯ ತರುತ್ತೆ. 11ನೇ ಶತಮಾನದ ಟಿಬೆಟ್ ಯೋಗಿ ಮಿಲೆರೆಪ ಅವರ ಕಥೆ ಅದು. ಆ ಕಲ್ಲಿನ ಗುಹೆಯ ಕಥೆ ಅಲ್ವಾ? ಹೌದು. ಅವರು ಕಲ್ಲಿನ ಗುಹೆಯ ಗೋಡೆ ಮೇಲೆ ತಮ್ಮ ಕೈಯನ್ನ ಒತ್ತಿದಾಗ ಆ ಕಠಿಣವಾದ ಕಲ್ಲು ಮೃದುವಾದ ಜೇಡಿಮಣ್ಣಿನಂತೆ ಆಗಿ ಅವರ ಕೈಯಚ್ಚು ಮೂಡಿತಂತೆ. ಇದು ಕೇಳಿದ ತಕ್ಷಣ ನಂಬೋಕೆ ಕಷ್ಟ ಆಗತ್ತೆ. ಅದೇ, ಒಂದು ನಿಮಿಷ ತಡೀರಿ ಅನ್ಸುತ್ತೆ. ಕಲ್ಲನ್ನ ಕರಗಿಸೋದೆ ಇದು ಸಂಪೂರ್ಣವಾಗಿ ಪೌರಾಣಿಕ ಕಥೆ ತರ ಇದೆಯಲ್ಲ. ವಿಜ್ಞಾನವನ್ನ ನಂಬುವವರು ಇದನ್ನ ಹೇಗೆ ಒಪ್ಕೊಳ್ತಾರೆ? ಇದು ಖಂಡಿತವಾಗಿಯೂ ಸಂಶಯ ಹುಟ್ಟಿಸುವಂತಹುದೇ. ಆದ್ರೆ ಡಿಸ್ಪೆನ್ಸಾ ಅವರು ಇದನ್ನ ಕ್ವಾಂಟಮ್ ಭೌತಶಾಸ್ತ್ರದ ಅಬ್ಸರ್ವರ್ ಎಫೆಕ್ಟ್ ಅಂದ್ರೆ ವೀಕ್ಷಕನ ಪರಿಣಾಮ ಅನ್ನೋ ಸಿದ್ಧಾಂತದ ಮೂಲಕ ವಿವರಿಸ್ತಾರೆ. ವೀಕ್ಷಕನ ಪರಿಣಾಮ ಅಂದ್ರೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ವಿಜ್ಞಾನಿಗಳು ಪರಮಾಣುವಿನೊಳಗಿನ ಎಲೆಕ್ಟ್ರಾನ್ ಅನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಅದು ಒಂದು ನಿರ್ದಿಷ್ಟ ವಸ್ತುವಾಗಿ ಅಥವಾ ಕಣವಾಗಿ ಕಾಣುತ್ತೆ. ಗಮನಿಸಿದಾಗ ಮಾತ್ರ. ಹೌದು. ಆದ್ರೆ ಅವರ ಗಮನ ಬೇರೆ ಕಡೆ ಹೋದಾಗ ಅಥವಾ ಅಳಿಯೋದನ್ನ ನಿಲ್ಲಿಸಿದಾಗ ಆ ಎಲೆಕ್ಟ್ರಾನ್ ಕೇವಲ ಶಕ್ತಿಯ ಅಲೆಯಾಗಿ ಅಂದ್ರೆ ವೇವ್ ಆಫ್ ಪಾಸಿಬಿಲಿಟಿಯಾಗಿ ಬದಲಾಗುತ್ತೆ. ಅಂದ್ರೆ ಅಣುಗಳ ಮಟ್ಟದಲ್ಲಿ ಈ ಭೌತಿಕ ಜಗತ್ತು ಸ್ಥಿರವಾಗಿಲ್ಲ ಅಂತಾಯ್ತು. ನಿಖರವಾಗಿ. ಅದು ನಮ್ಮ ವೀಕ್ಷಣೆ ಮತ್ತೆ ಪ್ರಜ್ಞೆಯ ಆಧಾರದ ಮೇಲೆ ರೂಪುಗೊಳ್ಳುತ್ತೆ. ಮಿಲೆರೆಪ ಅವರ ಕಥೆಯನ್ನ ಇಲ್ಲಿ ಒಂದು ರೂಪಕವಾಗಿ ಬಳಸಲಾಗಿದೆ. ನಮ್ಮ ನಂಬಿಕೆಗಳೇ ನಮ್ಮ ಮಿತಿಗಳು ಅಂತ ಹೇಳಕ್ಕೆ ಅಲ್ವಾ? ಹೌದು. ಮತ್ತೆ ನಮ್ಮ ಪ್ರಜ್ಞೆಯು ವಾಸ್ತವವನ್ನ ಬದಲಾಯಿಸುವ ಶಕ್ತಿ ಹೊಂದಿದೆ ಅಂತ ವಾದಿಸಲು. ಹಾಗಾದ್ರೆ ಇವೆಲ್ಲದರ ಅರ್ಥ ಏನು? ನಾವೆಲ್ಲರೂ ಒಂದು ವಿಡಿಯೋ ಗೇಮ್ ಆಡ್ತಾ ಇದ್ದೀವಿ ಅಂತ ಕಲ್ಪಿಸ್ಕೊಳ್ಳೋಣ. ನಮ್ಮ ದೈನಂದಿನ ಜೀವನ ಆ ಗೇಮ್ ಆಗಿದ್ರೆ? ಕ್ವಾಂಟಮ್ ಕ್ಷೇತ್ರವು ಆ ಗೇಮ್ನ ಹಿಂದಿರುವ ಪ್ರೋಗ್ರಾಮಿಂಗ್ ಕೋಡ್ ಇದ್ದಂತೆ ಅಲ್ವಾ? ಸೂಪರ್. ಅದೇ ನಾನು ಹೇಳ್ತಾ ಇದ್ದಿದ್ದು. ನಾವು ಕೋಡನ್ನ ಬದಲಾಯಿಸಿದ್ರೆ ಪರದೆಯ ಮೇಲಿನ ಗೇಮ್ನ ನಿಯಮಗಳೇ ಬದಲಾಗ್ತವೆ. ಪುಸ್ತಕದ ವಾದದ ಪ್ರಕಾರ ನಾವು ಕೇವಲ ಪರದೆಯ ಮೇಲಿನ ಆಟಗಾರರಾಗಿ ಉಳಿಬೇಕಾಗಿಲ್ಲ. ಆ ಕೋಡ್ ಬರೆಯುವ ಪ್ರೋಗ್ರಾಮರ್ ಕೂಡ ನಾವೇ ಆಗ್ಬೋದು. ಸರಿಯೇ? 100ಕ್ಕೆ 100 ಸರಿ. ಕ್ವಾಂಟಮ್ ಕ್ಷೇತ್ರವು ದೇಶ ಮತ್ತೆ ಕಾಲವನ್ನ ಮೀರಿದ ಒಂದು ಅಗೋಚರ ಶಕ್ತಿಯ ಕಣಜ ಅಂತ ಪುಸ್ತಕ ಹೇಳುತ್ತೆ. ಅಲ್ಲಿ ಎಲ್ಲವೂ ಕೇವಲ ಸಾಧ್ಯತೆಗಳ ರೂಪದಲ್ಲಿರ್ತವೆ. ಅಂದ್ರೆ ಆ ಕೋಡನ್ನ ಬದಲಾಯಿಸಲು ನಾವೇನ್ ಮಾಡಬೇಕು? ನಾವು ನಮ್ಮ ಗಮನವನ್ನ ಕೇವಲ ನಾವು ನೋಡುವ ಭೌತಿಕ ವಸ್ತುಗಳಿಂದ ತೆಗೆದು ಅಗೋಚರ ಶಕ್ತಿಯ ಮೇಲೆ ಕೇಂದ್ರೀಕರಿಸಬೇಕು. ವಿಜ್ಞಾನದ ಪ್ರಕಾರ ಅಣುವಿನ 99.99% ಭಾಗ ಬರೀ ಖಾಲಿ ಜಾಗ. ಕೇವಲ ಶಕ್ತಿ. ಹೌದು. ನಾವು ವಸ್ತುಗಳಿಗಿಂತ ಹೆಚ್ಚಾಗಿ ಶಕ್ತಿಯಾಗಿದ್ದೀವಿ. ಇದು ಸಿದ್ಧಾಂತವಾಗಿ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ನನ್ನದೊಂದು ವಾಸ್ತವಿಕ ಪ್ರಶ್ನೆ ಇದೆ. ಕೇಳಿ. ನಾವೆಲ್ಲರೂ ಈ ಅಗಾಧ ಶಕ್ತಿಯಿಂದಲೇ ಮಾಡಲ್ಪಟ್ಟಿದ್ದರೆ ದಿನನಿತ್ಯದ ಜೀವನದಲ್ಲಿ ನಾವೇಕೆ ಇಷ್ಟು ಸುಸ್ತಾಗ್ತೇವೆ? ಪದೇ ಪದೇ ಕಾಯಿಲೆ ಬೀಳ್ತೇವೆ. ನಮ್ಮ ಶಕ್ತಿ ಎಲ್ಲಿಗೆ ಹೋಗ್ತಾ ಇದೆ? ಇದೊಂದು ಒಳ್ಳೆ ಪ್ರಶ್ನೆ. ಮೂಲಗಳ ಪ್ರಕಾರ ನಾವೆಲ್ಲರೂ ಸರ್ವೈವಲ್ ಮೋಡ್ನಲ್ಲಿ ಸಿಲುಕಿಕೊಂಡಿದ್ದೀವಿ ಅಂತ ಹೇಳಲಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ? ಇಲ್ಲಿಯೇ ಜೀವಶಾಸ್ತ್ರ ಬರೋದು. ಮನುಷ್ಯರೂ ಸೇರಿದಂತೆ ಎಲ್ಲಾ ಪ್ರಾಣಿಗಳಲ್ಲೂ ಆಪತ್ತಿನಿಂದ ಪಾರಾಗಲು ಒಂದು ವ್ಯವಸ್ಥೆ ಇದೆ.
ಒಂದು ಕಾಡು ಪ್ರಾಣಿ ನಮ್ಮನ್ನ ಅಟ್ಟಿಸ್ಕೊಂಡು ಬಂದಾಗ ನಮ್ಮ ದೇಹ ತಕ್ಷಣವೇ ರಿಯಾಕ್ಟ್ ಮಾಡುತ್ತಲ್ವಾ? ಹೌದು, ದೇಹವು ಕಾರ್ಟಿಸಾಲ್ ಮತ್ತೆ ಅಡ್ರಿನಾಲಿನ್ನಂತಹ ಒತ್ತಡದ ಹಾರ್ಮೋನ್ಗಳನ್ನ ತಕ್ಷಣವೇ ಬಿಡುಗಡೆ ಮಾಡುತ್ತೆ. ಇದು ನಮಗೆ ಓಡಲು ಅಥವಾ ಹೋರಾಡಲು ಶಕ್ತಿ ಕೊಡುತ್ತೆ. ಓ, ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್. ನಿಖರವಾಗಿ. ಆದ್ರೆ ಆಧುನಿಕ ಮನುಷ್ಯರು ಕಾಡು ಪ್ರಾಣಿಗಳ ಬದಲಾಗಿ ಟ್ರಾಫಿಕ್, ಆಫೀಸ್ ಮೀಟಿಂಗ್ ಅಥವಾ ಇಎಂಐ ಕಟ್ಟುವ ಟೆನ್ಷನ್ ಅನ್ನ ಎದುರಿಸ್ತಿದ್ದಾರೆ. ನಿಜ, ದಿನ ಬೆಳಗಾದ್ರೆ ಇದೇ ಟೆನ್ಷನ್. ದೇಹಕ್ಕೆ ನಿಜವಾದ ಅಪಾಯಕ್ಕೂ ನಾವು ಕಲ್ಪಿಸಿಕೊಳ್ಳುವ ಅಪಾಯಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಹೀಗಾಗಿ ನಾವು ಸದಾಕಾಲ ಈ ಒತ್ತಡದ ಹಾರ್ಮೋನ್ಗಳ ಪ್ರಭಾವದಲ್ಲೇ ಬದುಕ್ತಾ ಇದ್ದೇವೆ. ಅಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ದೇಹವನ್ನ ನಿರಂತರವಾಗಿ ಯುದ್ಧಭೂಮಿಯಲ್ಲಿ ಇರುವಂತೆ ಮಾಡ್ತಾ ಇವೆಯಾ? ಹೌದು, ಇದರಿಂದಾಗಿ ನಮ್ಮ ದೇಹದ ಶಕ್ತಿ ಮೊದಲ 3 ಶಕ್ತಿ ಕೇಂದ್ರಗಳಲ್ಲಿ ಸಿಲುಕೊಳ್ಳುತ್ತೆ. ಆ, ಈ ಎನರ್ಜಿ ಸೆಂಟರ್ಸ್ ಬಗ್ಗೆ ಹೇಳಿ. ಈ ಕೇಂದ್ರಗಳು ನಮ್ಮ ಕೆಳಹೊಟ್ಟೆಯ ಭಾಗದಲ್ಲಿದ್ದು ಲೈಂಗಿಕತೆ, ಜೀರ್ಣಕ್ರಿಯೆ ಮತ್ತೆ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಪ್ರಾಣಿಗಳಂತೆ ಕೇವಲ ಬದುಕುಳಿಯುವ ಹೋರಾಟದಲ್ಲಿ ನಾವು ಈ ಕೇಂದ್ರಗಳನ್ನ ಅತಿಯಾಗಿ ಬಳಸ್ತೇವೆ. ಅಂದ್ರೆ ಶಕ್ತಿ ಮೇಲಕ್ಕೆ ಹೋಗೋದೇ ಇಲ್ಲ. ಹೌದು, ನಮ್ಮ ಆಲೋಚನೆಗಳು ಮತ್ತೆ ಭಾವನೆಗಳು ಒಂದು ಥಿಂಕಿಂಗ್ ಫೀಲಿಂಗ್ ಲೂಪ್ ಆಗಿ ಕಾರ್ಯನಿರ್ವಹಿಸ್ತವೆ. ನಾವೊಂದು ಕೆಟ್ಟ ಘಟನೆ ಬಗ್ಗೆ ಯೋಚಿಸುತ್ತೇವೆ, ಅದು ನಕಾರಾತ್ಮಕ ಭಾವನೆಯನ್ನ ಸೃಷ್ಟಿಸುತ್ತೆ. ಆ ಭಾವನೆ ಮತ್ತೆ ಅದೇ ರಾಸಾಯನಿಕಗಳನ್ನ ಬಿಡುಗಡೆ ಮಾಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಅರ್ಥವಾಯ್ತು. ನಾವು ನಮ್ಮದೇ ಆಲೋಚನೆಗಳ ಜೈಲ್ನಲ್ಲಿ ಬಂದಿಯಾಗ್ತೀವಿ. ಎಪಿಜೆನೆಟಿಕ್ಸ್ ಪ್ರಕಾರ ಇಂತಹ ನಿರಂತರ ಒತ್ತಡ ನಮ್ಮ ಜೀನ್ಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಲ್ವೇ? ರೋಗನಿರೋಧಕ ಶಕ್ತಿ ಕುಸಿಯಲು ಇದೇ ಕಾರಣನಾ? ಸಂಪೂರ್ಣವಾಗಿ. ಜೀವಕೋಶದ ಹೊರಗಿನ ಪರಿಸರ ಅಂದ್ರೆ ನಮ್ಮ ರಕ್ತದಲ್ಲಿರುವ ರಾಸಾಯನಿಕಗಳು ಜೀನ್ಗಳಿಗೆ ಯಾವ ಪ್ರೋಟೀನ್ ಉತ್ಪಾದಿಸಬೇಕು ಅಂತ ಸೂಚನೆ ನೀಡ್ತವೆ. ಓ, ನಾವು ನಿರಂತರವಾಗಿ ಒತ್ತಡದ ರಾಸಾಯನಿಕಗಳನ್ನ ಉತ್ಪಾದಿಸ್ತಾ ಇದ್ರೆ ಅದು ಆರೋಗ್ಯಕರ ಪ್ರೋಟೀನ್ಗಳ ಉತ್ಪಾದನೆಯನ್ನ ನಿಲ್ಲಿಸಿ ಕಾಯಿಲೆಗಳಿಗೆ ಕಾರಣವಾಗುವ ಜೀನ್ಗಳನ್ನ ಎಚ್ಚರಿಸುತ್ತೆ. ದೇಹವು ತನ್ನ ಮ್ಯಾಗ್ನೆಟಿಕ್ ಗುಣವನ್ನ ಕಳೆದುಕೊಂಡು ಜಡ ವಸ್ತುವಾಗುತ್ತೆ. ಸರಿ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನಾವೆಲ್ಲರೂ ಈ ಸರ್ವೈವಲ್ ಮೋಡ್ನಲ್ಲಿದ್ದೀವಿ ಅಂತ ಒಪ್ಕೊಳ್ಳೋಣ, ಆದರೆ ಕೇವಲ ನಾನು ಶಾಂತವಾಗಿದ್ದೀನಿ ಅಂತ ಯೋಚಿಸೋದ್ರಿಂದ ಕಾರ್ಟಿಸೋಲ್ ಮಟ್ಟ ಕಡಿಮೆ ಆಗೋದಿಲ್ಲ. ಖಂಡಿತ ಆಗೋದಿಲ್ಲ. ಟ್ರಾಫಿಕ್ನಲ್ಲೇ ಹಾರ್ನ್ ಕೇಳ್ತಾ ಇರುವಾಗ, ಬಿಲ್ಗಳನ್ನ ಕಟ್ಟುವ ಟೆನ್ಷನ್ ಇರುವಾಗ ಕ್ವಾಂಟಮ್ ಕ್ಷೇತ್ರಕ್ಕೆ ಹೋಗೋದು ಹೇಗೆ ಸಾಧ್ಯ? ಈ ಲೂಪನ್ನ ಮುರಿಯಲು ಯಾವುದಾದ್ರೂ ಭೌತಿಕ ಕಾರ್ಯವಿಧಾನ ಇದೆಯಾ? ಇಲ್ಲ. ಅದಕ್ಕಾಗಿಯೇ ಪುಸ್ತಕದಲ್ಲಿ ಬ್ಲೆಸ್ಸಿಂಗ್ ಆಫ್ ದಿ ಎನರ್ಜಿ ಸೆಂಟರ್ಸ್ ಅನ್ನೋ ನಿರ್ದಿಷ್ಟ ಧ್ಯಾನ ಮತ್ತೆ ಉಸಿರಾಟದ ತಂತ್ರವನ್ನ ಪರಿಚಯಿಸಲಾಗಿದೆ. ಆ ಬ್ರೀದಿಂಗ್ ಟೆಕ್ನಿಕ್ ಬಗ್ಗೆ ಹೇಳಿ. ನಮ್ಮ ದೇಹದಲ್ಲಿ 8 ಪ್ರಮುಖ ಶಕ್ತಿ ಕೇಂದ್ರಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಮಿನಿಮೆದುಳು ಅಥವಾ ನರಗಳ ಜಾಲ ಇದೆ, ಹಾರ್ಮೋನ್ಗಳಿವೆ. ಈ ಉಸಿರಾಟದ ತಂತ್ರ ಕೇವಲ ಕುಳಿತು ಗಾಳಿ ಒಳಗೆಳೆದುಕೊಳ್ಳುವುದಲ್ಲ. ಇದೊಂದು ಮೆಕ್ಯಾನಿಕಲ್ ಪ್ರೋಸೆಸ್ ಅಂತ ಓದಿದ್ದೀನಿ. ಹೌದು, ಇದೊಂದು ಯಾಂತ್ರಿಕ ಪ್ರಕ್ರಿಯೆ. ಮೂಲ ಮಾಹಿತಿಯಲ್ಲಿ ಇದು ತುಂಬಾ ಕುತೂಹಲಕಾರಿಯಾಗಿದೆ. ಪೆರಿನಿಯಂ ಮತ್ತೆ ಹೊಟ್ಟೆಯ ಸ್ನಾಯುಗಳನ್ನ ಸಂಕುಚಿತಗೊಳಿಸಿ ಉಸಿರನ್ನ ಮೇಲಕ್ಕೆ ಎಳೆಯುವ ಪ್ರಕ್ರಿಯೆ ಅಂತ ಹೇಳಲಾಗಿದೆ. ಇದು ಹೇಗೆ ಕೆಲಸ ಮಾಡುತ್ತೆ? ನಾವು ಆ ಕೆಳಹೊಟ್ಟೆಯ ಸ್ನಾಯುಗಳನ್ನ ಬಿಗಿಯಾಗಿ ಸಂಕುಚಿತಗೊಳಿಸಿದಾಗ ಅದು ನಮ್ಮ ಬೆನ್ನುಹುರಿಯಲ್ಲಿರುವ ದ್ರವದ ಮೇಲೆ ಯಾಂತ್ರಿಕ ಒತ್ತಡವನ್ನ ಹಾಕುತ್ತೆ. ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಮೇಲೆ ಅಲ್ವಾ? ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಾವು ಈ ದ್ರವವನ್ನ ಬೆನ್ನುಹುರಿಯ ಮೂಲಕ ಮೇಲಕ್ಕೆ ಅಂದ್ರೆ ಮೆದುಳಿನ ಕಡೆಗೆ ತಳ್ತೇವೆ. ಅಂದ್ರೆ ನಾವು ಕೆಳಗಿನ 3 ಕೇಂದ್ರಗಳಲ್ಲಿ ಸಿಲುಕಿರುವ ಶಕ್ತಿಯನ್ನ ಭೌತಿಕವಾಗಿ ಮೇಲಕ್ಕೆ ಪಂಪ್ ಮಾಡ್ತಾ ಇದೀವಿ ಅಂತಾಯ್ತು. ಆದ್ರೆ ಈ ದ್ರವ ಮೆದುಳನ್ನ ತಲುಪಿದಾಗ ಏನಾಗುತ್ತೆ? ಇಲ್ಲಿಯೇ ವಿಜ್ಞಾನ ರೋಚಕವಾಗೋದು. ಈ ದ್ರವವು ಮೆದುಳಿನ ಮಧ್ಯಭಾಗದಲ್ಲಿರುವ ಪೀನಲ್ ಗ್ಲ್ಯಾಂಡ್ಗೆ ಬಡಿಯುತ್ತೆ. ಓಕೆ. ಆ ಪೀನಲ್ ಗ್ರಂಥಿಯಲ್ಲಿ ಸಣ್ಣ ಸಣ್ಣ ಹರಳುಗಳು ಅಂದ್ರೆ ಕ್ರಿಸ್ಟಲ್ಸ್ ಇರ್ತವೆ. ದ್ರವದ ಒತ್ತಡವು ಈ ಹರಳುಗಳ ಮೇಲೆ ಬಿದ್ದಾಗ ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಉಂಟಾಗತ್ತೆ. ಪೀಜೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ಆ ಭೌತಿಕ ಒತ್ತಡದಿಂದಾಗಿ ಅಲ್ಲಿ ವಿದ್ಯುತ್ಕಾಂತೀಯ ಕ್ಷೇತ್ರ ಸೃಷ್ಟಿಯಾಗತ್ತೆ. ಆಗ ಆ ಪೀನಲ್ ಗ್ರಂಥಿಯು ಒಂದು ರೇಡಿಯೋ ಆಂಟೆನಾದಂತೆ ಕೆಲಸ ಮಾಡಲು ಶುರು ಮಾಡುತ್ತೆ. ವಾವ್! ಅಂದ್ರೆ ನಮ್ಮ ದೇಹದೊಳಗೆ ಒಂದು ಸಣ್ಣ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದ್ದಂತೆ. ಹೌದು. ಇದು ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂದ್ರೆ ನಮ್ಮ ನಿಯಂತ್ರಣ ಇಲ್ಲದೆ ತನ್ನಷ್ಟಕ್ಕೆ ತಾನೇ ನಡೆಯುವ ಉಸಿರಾಟ, ಹೃದಯ ಬಡಿತದಂತಹ ಕಾರ್ಯಗಳನ್ನು ನೋಡಿಕೊಳ್ಳುವ ವ್ಯವಸ್ಥೆಯನ್ನ ಹೇಗೆ ಪ್ರಭಾವಿಸುತ್ತೆ? ಒಮ್ಮೆ ಈ ಗ್ರಂಥಿ ಉದ್ದೀಪನೆಗೊಂಡ್ರೆ ಅದು ನಮ್ಮ ಮೆದುಳಿನ ತರಂಗಗಳನ್ನ ವೇಗದ, ಒತ್ತಡದ ಬೀಟಾ ಹಂತದಿಂದ ಪ್ರಶಾಂತವಾದ ಆಲ್ಫಾ ಅಥವಾ ತೀಟಾ ಹಂತಕ್ಕೆ ನಿಧಾನಗೊಳಿಸುತ್ತೆ. ಓ, ಸ್ಟ್ರೆಸ್ ಇಂದ ರಿಲ್ಯಾಕ್ಸೇಷನ್ ಕಡೆಗೆ. ಹೌದು. ನರ್ವಸ್ ಸಿಸ್ಟಮ್
ಪ್ಯಾರಾಸಿಂಪಥೆಟಿಕ್ ಸ್ಥಿತಿಗೆ ಬದಲಾಗುತ್ತೆ. ಮೆದುಳು ಹೊಸ ಫ್ರೀಕ್ವೆನ್ಸಿಗಳನ್ನ ಗ್ರಹಿಸಲು ಶುರು ಮಾಡುತ್ತೆ. ಆಮೇಲೆ ದೇಹದ ಸುತ್ತ ಟೋರಸ್ ಅನ್ನೋ ಕಾಂತಕ್ಷೇತ್ರ ಸೃಷ್ಟಿಯಾಗುತ್ತೆ. ಇದು ನಿಜಕ್ಕೂ ಮೈನೆವೇಡಿಸುವ ವಿಚಾರ. ಆದ್ರೆ ಈ ಶಕ್ತಿ ಮೆದುಳಿಗೆ ತಲುಪುವ ಮೊದಲು ಅದು ನಮ್ಮ ಹೃದಯದ ಮೂಲಕ ಹಾದು ಹೋಗಬೇಕು ಅನ್ನೋದು ಮತ್ತೊಂದು ಪ್ರಮುಖ ಅಂಶ ಅಲ್ವಾ? ಖಂಡಿತ. ಹೃದಯ ಕೇವಲ ರಕ್ತ ಪಂಪ್ ಮಾಡುವ ಯಂತ್ರ ಅಲ್ಲ, ಅದಕ್ಕೊಂದು ಬುದ್ಧಿಮತ್ತೆ ಇದೆ ಅಂತಾರೆ. ಹಾರ್ಟ್ ಮ್ಯಾಥ್ ಇನ್ಸ್ಟಿಟ್ಯೂಟ್ ಜೊತೆಗಿನ ಸಂಶೋಧನೆಗಳು ಇಲ್ಲಿ ಬೆರಗುಗೊಳಿಸುತ್ತವೆ. ಹೌದು. ಡಿಸ್ಪೆನ್ಸಾ ಅವರು ಹಾರ್ಟ್ ಮ್ಯಾಥ್ ಇನ್ಸ್ಟಿಟ್ಯೂಟ್ನ ಸಂಶೋಧನೆಗಳನ್ನ ಉಲ್ಲೇಖಿಸ್ತಾ ಹಾರ್ಟ್ ಕೊಹರೆನ್ಸ್ ಅಂದ್ರೆ ಹೃದಯದ ಸಮತೋಲನದ ಬಗ್ಗೆ ವಿವರಿಸ್ತಾರೆ. ನಾವು ಕೃತಜ್ಞತೆ, ಪ್ರೀತಿ, ಕರುಣೆಯಂತಹ ಉನ್ನತ ಭಾವನೆಗಳನ್ನ ಅನುಭವಿಸಿದಾಗ ನಮ್ಮ ಹೃದಯದ ಬಡಿತವು ಅತ್ಯಂತ ಲಯಬದ್ಧವಾಗಿ ಮತ್ತೆ ಸಮತೋಲನದಿಂದ ಕೂಡಿರುತ್ತೆ. ಈ ಸಮತೋಲಿತ ಲಯವು ಮೆದುಳಿಗೆ ನಾನು ಸುರಕ್ಷಿತವಾಗಿದ್ದೇನೆ ಅನ್ನೋ ಸಂಕೇತವನ್ನು ಕಳಿಸುತ್ತೆ ಅಲ್ವಾ? ನಿಖರವಾಗಿ. ಇದ್ರ ಬಗ್ಗೆ ಒಂದು ನಿರ್ದಿಷ್ಟ ವೈಜ್ಞಾನಿಕ ಪ್ರಯೋಗವನ್ನ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ. ಕೇವಲ ಭಾವನೆಗಳು ನಮ್ಮ ಜೀವಕೋಶಗಳ ಮಟ್ಟದಲ್ಲಿ ಭೌತಿಕ ಬದಲಾವಣೆ ತರಬಲ್ಲವೇ ಅಂತ ಕೇಳಿದ್ರೆ ಸಂಶೋಧನೆ ಹೌದು ಅಂತ ಹೇಳುತ್ತೆ. ಹೌದು, ಆ ಪ್ರಯೋಗದ ಫಲಿತಾಂಶಗಳು ನಿಜಕ್ಕೂ ಅದ್ಭುತ. ಕೇವಲ 4 ದಿನಗಳಲ್ಲಿ ಬಲವಾದ ಉದ್ದೇಶ ಮತ್ತೆ ಉನ್ನತ ಭಾವನೆಯನ್ನ ಕಾಪಾಡಿಕೊಂಡವರಲ್ಲಿ ರೋಗನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ IgA ಪ್ರೋಟೀನ್ 49.5% ಹೆಚ್ಚಾಗಿದೆ. ಅದೇ ಸಮಯದಲ್ಲಿ ಒತ್ತಡದ ಹಾರ್ಮೋನ್ ಕಾರ್ಟಿಸೋಲ್ 16.25% ಕಡಿಮೆಯಾಗಿದೆ. ಇದು ಸಾಮಾನ್ಯ ವಿಷಯ ಅಲ್ಲ. ಖಂಡಿತ ಸಾಮಾನ್ಯ ಅಲ್ಲ. ಇದು ಎಪಿಜೆನೆಟಿಕ್ಸ್ನ ನೇರ ಉದಾಹರಣೆ. ನೀವು ಬಾಹ್ಯ ಜಗತ್ತಿನ ಯಾವುದೇ ವೈದ್ಯಕೀಯ ಹಸ್ತಕ್ಷೇಪ ಇಲ್ಲದೆ ಕೇವಲ ನಿಮ್ಮ ಆಂತರಿಕ ಭಾವನೆಗಳಿಂದ ನಿಮ್ಮ ಜೀನ್ಸ್ಗಳಿಗೆ ಹೊಸ ಸೂಚನೆಗಳನ್ನ ನೀಡ್ತಾ ಇದ್ದೀರಿ. ವಾವ್! ರೋಗನಿರೋಧಕ ಶಕ್ತಿ ಹೆಚ್ಚಾಗಲು ಹೊಸ ಪ್ರೋಟೀನ್ಗಳು ಸೃಷ್ಟಿಯಾಗ್ತಾ ಇವೆ. ಈ ವೈಜ್ಞಾನಿಕ ಪುರಾವೆಗಳನ್ನ ಮತ್ತಷ್ಟು ಬಲಪಡಿಸಲು ಪುಸ್ತಕದಲ್ಲಿ ಕೆಲವು ನೈಜ ಉದಾಹರಣೆಗಳನ್ನ ನೀಡಲಾಗಿದೆ. ಇದು ನಿಜಕ್ಕೂ ಎಮೋಷನಲ್ ಆಗಿದೆ. ಹೌದು, ಆ ಕೇಸ್ ಸ್ಟಡೀಸ್ ತುಂಬಾ ಇನ್ಸ್ಪೈರಿಂಗ್. ಅನ್ನ ಅನ್ನೋ ಮಹಿಳೆಯ ಕಥೆ ತೆಗೆದುಕೊಳ್ಳಿ. ಆಕೆಗೆ ಎದುರಾದ ಮಾನಸಿಕ ಆಘಾತದಿಂದಾಗಿ ಆಕೆಯ ದೇಹದ ವ್ಯವಸ್ಥೆನೇ ಕುಸಿದು ಹೋಗಿತ್ತು. ಆಕೆಗೆ ಒಂದಲ್ಲ ಎರಡೂ ಅಲ್ಲ, ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು. ಆಕೆಯ ಜೀನ್ಗಳು ಸಂಪೂರ್ಣವಾಗಿ ರೋಗದ ಕಡೆಗೆ ವಾಲಿದ್ದವು. ಹೌದು. ಆದರೆ ಆಕೆ ಕೇವಲ ಆಸೆಪಟ್ಟು ಸುಮ್ನಾಗ್ಲಿಲ್ಲ. ಪುಸ್ತಕದಲ್ಲಿ ಹೇಳುವಂತೆ ಆಕೆ ನಿರಂತರವಾಗಿ ಈ ಧ್ಯಾನದ ಮೊರೆ ಹೋದ್ಲು, ತನ್ನ ಮೆದುಳಿನ ತರಂಗಗಳನ್ನ ಬದಲಾಯಿಸಿದ್ಲು ಮತ್ತೆ ತನ್ನನ್ನ ತಾನು ಸಂಪೂರ್ಣವಾಗಿ ಗುಣಪಡಿಸ್ಕೊಂಡ್ಲು. ಅನ್ನಾಳ ಪ್ರಕರಣವು ನಾವು ಕಾಯಿಲೆಗೆ ಹೇಗೆ ದೈಹಿಕವಾಗಿ ಅಂಟಿಕೊಡುತ್ತೇವೆ ಅನ್ನೋದಕ್ಕೆ ಸಾಕ್ಷಿ. ಆಕೆ ತನ್ನ ಹಳೆಯ ವ್ಯಕ್ತಿತ್ವವನ್ನ ಬಿಟ್ಟು ಹೊಸ ವ್ಯಕ್ತಿತ್ವವನ್ನ ಅಪ್ಪಿಕೊಂಡಾಗ ಆಕೆಯ ದೇಹದ ರಸಾಯನಶಾಸ್ತ್ರವೇ ಬದಲಾಯಿತು. ನಿಜಕ್ಕೂ ಸ್ಫೂರ್ತಿದಾಯಕ. ಹಾಗೆಯೇ ಜೆನಿಫರ್ ಅನ್ನೋ ಮಹಿಳೆಯ ಉದಾಹರಣೆ ಕೂಡ ಇದೆ. ಆಕೆ ತನ್ನ ದೀರ್ಘಕಾಲದ ತೀವ್ರ ಸ್ವರೂಪದ ಆಸ್ತಮವನ್ನ ಜಯಿಸಿದ್ದು ಮಾತ್ರವಲ್ಲದೆ ಮ್ಯಾರಥಾನ್ ಓಡಲು ತಯಾರಾಗುವಷ್ಟು ಶ್ವಾಸಕೋಶದ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಂಡ್ಳು. ಮತ್ತೆ ಫೆಲಿಷಿಯಾ ಕತೆ ಕೂಡ ಇದೆ. ಆಕೆಗೆ ಬಾಲ್ಯದಿಂದಲೂ ಎಕ್ಸಿಮಾ ಅನ್ನೋ ಭೀಕರ ಚರ್ಮರೋಗ ಇತ್ತು. ಯಾವ ಔಷಧಿಗೂ ಅದು ಜಪ್ಗಿರ್ಲಿಲ್ಲ. ಆದರೆ ಕೇವಲ ತನ್ನ ಆಂತರಿಕ ಶಕ್ತಿಯಿಂದ, ಹೃದಯದ ಸಮತೋಲನ ಮತ್ತೆ ಕ್ವಾಂಟಮ್ ಕ್ಷೇತ್ರದ ಮೇಲಿನ ಧ್ಯಾನದಿಂದ ಆಕೆ ಅದನ್ನ ವಾಸಿ ಮಾಡ್ಕೊಂಡ್ಳು. ಇವೆಲ್ಲವೂ ಕೇವಲ ಕಾಕತಾಳೀಯವಾಗಿರಲು ಸಾಧ್ಯವಿಲ್ಲ ಅಲ್ವಾ? ಡಿಸ್ಪೆನ್ಸಾ ಅವರ ವಾದದ ಪ್ರಕಾರ ಇವು ಖಂಡಿತ ಕಾಕತಾಳೀಯ ಅಲ್ಲ. ಈ ಎಲ್ಲ ನಿದರ್ಶನಗಳು ನಮ್ಗೆ ಕಲಿಸುವ ಪಾಠ ಒಂದೇ. ನಮ್ಮ ಕಾಯಿಲೆಗಳನ್ನ ಗುಣಪಡಿಸಲು ನಾವು ಕೇವಲ ಹೊರಗಿನ ಪ್ರಪಂಚವನ್ನ ಅಥವಾ ಔಷಧಿಗಳನ್ನ ಮಾತ್ರ ಅವಲಂಬಿಸಬೇಕಾಗಿಲ್ಲ. ನಮ್ಮ ಆಂತರಿಕ ವಾತಾವರಣ ಅಂದ್ರೆ ಆಲೋಚನೆಗಳು ಮತ್ತೆ ಭಾವನೆಗಳೇ ಪ್ರಬಲ ಔಷಧಿಯಾಗಿ ಕೆಲಸ ಮಾಡ್ತವೆ. ಹೌದು, ನಿಖರವಾಗಿ. ಇಷ್ಟೆಲ್ಲ ಸೈದ್ಧಾಂತಿಕ ವಿಚಾರಗಳನ್ನ, ವೈಜ್ಞಾನಿಕ ಪುರಾವೆಗಳನ್ನ ಮತ್ತೆ ನೈಜ ಕಥೆಗಳನ್ನ ತಿಳಿದ ಮೇಲೆ ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು ಅಂದ್ರೆ ಇದನ್ನ ಆಚರಣೆಗೆ ತರೋದು. ಬಿಡುವಿಲ್ಲದ ದಿನಚರಿಯಲ್ಲಿರುವ ಸಾಮಾನ್ಯ ಮನುಷ್ಯ ಇದನ್ನ ಪ್ರತಿದಿನ ಹೇಗೆ ಅಳವಡಿಸ್ಕೊಳ್ಬೇಕು? ಇದು ತುಂಬಾ ಜನರಿಗೆ ಬರೋ ಪ್ರಶ್ನೆ. ಯೋಗಿಗಳಂತೆ ಹಿಮಾಲಯಕ್ಕೆ ಹೋಗಲು ಎಲ್ಲರಿಗೂ ಸಾಧ್ಯವಿಲ್ಲ ಅಲ್ವಾ? ಅದೃಷ್ಟವಶಾತ್ ಪುಸ್ತಕದಲ್ಲಿ ಆರಂಭಿಕರಿಗಾಗಿ ಕೆಲವು ನಿರ್ದಿಷ್ಟ ಮತ್ತೆ ಪ್ರಾಯೋಗಿಕ ಹಂತಗಳನ್ನು ನೀಡಲಾಗಿದೆ. ಮೊದಲನೇದಾಗಿ ಸಿಟ್ಟಿಂಗ್ ಮೆಡಿಟೇಷನ್. ಇದರ ಬಗ್ಗೆ ವಿವರಿಸ್ಬೋದಾ? ಖಂಡಿತ. ಬೆಳಗಿನ ಧ್ಯಾನದಲ್ಲಿ ನಾವು ಕಣ್ಮುಚ್ಚಿ ಕುಳಿತು ನಮ್ಮ ಭವಿಷ್ಯದ ಗುರಿಗಳಿಗೆ ಅಥವಾ ಆಲೋಚನೆಗಳಿಗೆ ಒಂದು ಅಕ್ಷರದ ಸಂಕೇತ ನೀಡಬೇಕು ಅಂತ ಪುಸ್ತಕ ಸೂಚಿಸುತ್ತೆ. ಅಕ್ಷರದ ಸಂಕೇತ ಅಂದ್ರೆ? ಉದಾಹರಣೆಗೆ, ನೀವು ಉತ್ತಮ ಆರೋಗ್ಯವನ್ನ ಬಯಸುತ್ತಿದ್ರೆ ಅದಕ್ಕೆ H ಅಂತ,
ಅಥವಾ ಆರ್ಥಿಕ ಭದ್ರತೆ ಬಯಸುತ್ತಿದ್ರೆ ಡಬ್ಲ್ಯೂ ಅಂತ ಲೆಟರ್ ಸಿಂಬಲ್ ನೀಡೋದು. ಓಕೆ. ಆ ಅಕ್ಷರದ ಸುತ್ತ ಗಿರಿಕಿ ಹೊಡೆಯುವ ಶಕ್ತಿಯನ್ನ ಕಲ್ಪಿಸಿಕೊಂಡು ಕೃತಜ್ಞತೆ ಅಥವಾ ಪ್ರೀತಿಯಂತಹ ಉನ್ನತ ಭಾವನೆಗಳೊಂದಿಗೆ ಕ್ವಾಂಟಮ್ ಕ್ಷೇತ್ರವನ್ನ ಪ್ರವೇಶಿಸುವುದು. ಭೌತಿಕ ದೇಹ ಮತ್ತು ಸಮಯದ ಪ್ರಜ್ಞೆಯನ್ನ ಮರೆತು ಕೇವಲ ಪ್ಯೂರ್ ಕಾನ್ಷಿಯಸ್ನೆಸ್ ಆಗಿ ಬದಲಾಗುವುದಿದರ ಉದ್ದೇಶ. ಇದಲ್ಲದೆ ದೃಶ್ಯೀಕರಣಕ್ಕೆ ಸಹಾಯ ಮಾಡಲು ಮೈಂಡ್ ಮೂವೀಸ್ ಮತ್ತೆ ಕ್ಯಾಲಿಡೋಸ್ಕೋಪ್ಗಳ ಬಳಕೆಯನ್ನ ಕೂಡ ಪುಸ್ತಕ ಶಿಫಾರಸು ಮಾಡುತ್ತೆ. ಇವುಗಳು ಹೇಗೆ ಕೆಲಸ ಮಾಡುತ್ತವೆ? ಇವು ನಮ್ಮ ಮೆದುಳನ್ನ ಟ್ರಾನ್ಸ್ ಸ್ಥಿತಿಗೆ ಕೊಂಡೊಯ್ಯುವ ಸಾಧನಗಳು. ಕ್ಯಾಲಿಡೋಸ್ಕೋಪಿನ ಜ್ಯಾಮಿತಿಯ ಚಿತ್ರಗಳು ನಮ್ಮ ಮೆದುಳಿನ ತರಂಗಗಳನ್ನ ನಿಧಾನಗೊಳಿಸಿ ಅನಲಿಟಿಕಲ್ ಮೈಂಡನ್ನ ಬೈಪಾಸ್ ಮಾಡುತ್ತವೆ. ಓ, ನಮ್ಮ ಲಾಜಿಕಲ್ ಥಿಂಕಿಂಗ್ ಅನ್ನ ಆಫ್ ಮಾಡುತ್ತೆ. ಹೌದು. ಆಗ ನಾವು ಮೈಂಡ್ ಮೂವೀಸ್ ಮೂಲಕ ನಮ್ಮ ಭವಿಷ್ಯದ ಗುರಿಗಳ ದೃಶ್ಯಗಳನ್ನು ನೋಡಿದಾಗ ಮೆದುಳು ಆ ಹೊಸ ದೃಶ್ಯಗಳನ್ನೇ ವಾಸ್ತವ ಅಂತೆ ನಂಬಲು ಶುರು ಮಾಡುತ್ತೆ. ಯಾಕಂದ್ರೆ ಮೆದುಳಿಗೆ ಹೊರಗೆ ನಡೀತಿರುವ ನೈಜ ಘಟನೆಗೂ ಒಳಗೆ ನಾವು ಕಲ್ಪಿಸ್ಕೊಂತಿರುವ ಘಟನೆಗೂ ವ್ಯತ್ಯಾಸ ತಿಳಿಯೋದಿಲ್ಲ ಅಲ್ವಾ? ನಿಖರವಾಗಿ. ವಾವ್! ಮೆದುಳನ್ನ ಹೊಸ ವಾಸ್ತವಕ್ಕೆ ರೀವೈರಿಂಗ್ ಮಾಡುವ ತಂತ್ರ ಇದು. ಮತ್ತೆ ನನಗೆ ಅತ್ಯಂತ ಇಷ್ಟವಾದ ಇನ್ನೊಂದು ವಿಧಾನ ಅಂದ್ರೆ ವಾಕಿಂಗ್ ಮೆಡಿಟೇಷನ್. ಹೌದು, ಅದು ತುಂಬಾ ಪವರ್ಫುಲ್. ಕೇವಲ ಕಣ್ಣು ಮುಚ್ಚಿ ಕೂರೋದಲ್ಲ, ಕಣ್ಣು ಬಿಟ್ಕೊಂಡೇ ಭವಿಷ್ಯದ ವ್ಯಕ್ತಿಯಂತೆ ನಡೆಯೋದು. ಪ್ರಕೃತಿಯಲ್ಲಿ ನಡೆದಾಡುತ್ತಾ ಆ ಹೊಸ ಶಕ್ತಿಯನ್ನ, ಆ ಆತ್ಮವಿಶ್ವಾಸವನ್ನ, ಆ ಆರೋಗ್ಯವನ್ನ ಭೌತಿಕವಾಗಿ ದೇಹದಲ್ಲಿ ಎಂಪೈಡಿ ಮಾಡೋದು. ಹೌದು, ಇದು ಬಹಳ ಮುಖ್ಯ. ನಾವು ಏನನ್ನಾದ್ರೂ ಪಡೆಯಲು ಧ್ಯಾನ ಮಾಡಬಾರ್ದು, ಬದಲಾಗಿ ಆ ಭವಿಷ್ಯದ ವ್ಯಕ್ತಿಯಾಗಿ ರೂಪಾಂತರಗೊಳ್ಳಲು ಮಾರಬೇಕು. ಬಿಕಮಿಂಗ್, ನಾಟ್ ಗೆಟಿಂಗ್. ಹೌದು. ಜೈವಿಕವಾಗಿ ಹೇಳಬೇಕೆಂದರೆ ನಾವು ಹೊಸ ರೀತಿಯಲ್ಲಿ ಯೋಚಿಸಿದಾಗ ಮತ್ತೆ ನಡೆದಾಗ ನಮ್ಮ ಮೆದುಳಿನಲ್ಲಿ ಹೊಸ ನ್ಯೂರಲ್ ನೆಟ್ವರ್ಕ್ ಸೃಷ್ಟಿಯಾಗ್ತವೆ. ಪ್ರತಿದಿನ ಈ ಚಿಕ್ಕ ಚಿಕ್ಕ ಅಭ್ಯಾಸಗಳನ್ನ ಮಾಡೋದ್ರಿಂದ ನಮ್ಮ ಹಳೇ ವ್ಯಕ್ತಿತ್ವ ನಾಶವಾಗಿ ಹೊಸ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಹಾಗಾದ್ರೆ ಇಂದಿನ ಈ ಆಳವಾದ ಅಧ್ಯಯನದ ಸಾರಾಂಶ ಏನಂದ್ರೆ, ಡಾಕ್ಟರ್ ಡಿಸ್ಪೆನ್ಸಾ ಅವರ ಪುಸ್ತಕದಲ್ಲಿ ವಿವರಿಸಿರುವ ಕ್ವಾಂಟಮ್ ಕ್ಷೇತ್ರ, 8 ಶಕ್ತಿ ಕೇಂದ್ರಗಳ ಉಸಿರಾಟ ಮತ್ತೆ ಹೃದಯದ ಬುದ್ಧಿಮತ್ತೆ ಇವೆಲ್ಲರೂ ಕೇವಲ ಗಾಳಿಯಲ್ಲಿ ಗುಂಡು ಹಾರಿಸುವ ಸಿದ್ಧಾಂತಗಳಲ್ಲ. ಖಂಡಿತ ಅಲ್ಲ. ಇವು ನಮ್ಮ ಭೌತಿಕ ಆರೋಗ್ಯ ಮತ್ತೆ ಭವಿಷ್ಯವನ್ನ ವಾಸ್ತವಿಕವಾಗಿ ಬದಲಾಯಿಸಲು ವಿನ್ಯಾಸಗೊಳಿಸಲಾದ ಪ್ರಾಯೋಗಿಕ ಸಾಧನಗಳು. ಹೌದು. ಈ ಜ್ಞಾನವನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋ ಮೂಲಕ ಯಾವುದೇ ವ್ಯಕ್ತಿ ತನ್ನ ಕಳೆದುಹೋದ ಮಿತಿಗಳಿಂದ, ಹಳೆ ನೋವಿಗಳಿಂದ ಮತ್ತೆ ರೋಗಗ್ರಸ್ತ ಜೀನುಗಳಿಂದ ಹೊರಬರಬಹುದು. ಹೊಸ ಆಲೋಚನೆಗಳು, ಹೊಸ ಭಾವನೆಗಳು ಮತ್ತೆ ಹೊಸ ನಡವಳಿಕೆಗಳ ಮೂಲಕ ಒಂದು ಸೂಪರ್ ನ್ಯಾಚುರಲ್ ಭವಿಷ್ಯವನ್ನು ನಿರ್ಮಿಸಿಕೊಳ್ಳುವುದು ವೈಜ್ಞಾನಿಕವಾಗಿ ಸಾಧ್ಯವಿದೆ. ಹೌದು. ಅದೇ ಈ ಅಧ್ಯಯನದ ಒಟ್ಟು ತಿರುಳು. ಇಂದಿನ ಸಂವಾದವನ್ನು ಮುಕ್ತಾಯಗೊಳಿಸುತ್ತಾ ಒಂದು ಆಳವಾದ ವಿಚಾರವನ್ನ ಇಲ್ಲಿ ಬಿಟ್ಟು ಹೋಗಲು ಇಷ್ಟಪಡ್ತೇನೆ. ಪುಸ್ತಕದಲ್ಲಿ ಉಲ್ಲೇಖಿಸಿರುವ ಪ್ರಾಜೆಕ್ಟ್ ಕೋಹೆರೆನ್ಸ್ ಅನ್ನೋ ಪ್ರಯೋಗದಲ್ಲಿ 100 ಜನರು ಒಟ್ಟಾಗಿ ಕುಳಿತು ತಮ್ಮ ಹೃದಯದ ಸಮತೋಲನದಿಂದ ಧ್ಯಾನ ಮಾಡಿದಾಗ ಇಡೀ ಕೋಣೆಯ ಶಕ್ತಿಯೇ ಬದಲಾಗಿರುವುದನ್ನ ಉಪಕರಣಗಳು ಸ್ಪಷ್ಟವಾಗಿ ದಾಖಲಿಸಿವೆ ಅಲ್ವಾ? ಹೌದು. ಹಾಗಾದ್ರೆ ಒಮ್ಮೆ ಊಹಿಸಿಕೊಳ್ಳಿ, ಒಬ್ಬ ವ್ಯಕ್ತಿ ತನ್ನ ಶಕ್ತಿಯನ್ನು ಅರಿತರೆ ತನ್ನ ದೇಹವನ್ನೇ ಗುಣಪಡಿಸಿಕೊಳ್ಳಬಲ್ಲ. ಅದೇ ರೀತಿ ಈ ಜಗತ್ತಿನ ಸಾವಿರಾರು ಜನರು ಒಂದೇ ಬಾರಿಗೆ ಈ ಉನ್ನತ ಭಾವನೆಗಳನ್ನ ಅಂದ್ರೆ ಪ್ರೀತಿ, ಕರುಣೆ ಮತ್ತೆ ಕೃತಜ್ಞತೆಯನ್ನ ಬಿತ್ತರಿಸಿದ್ರೆ ಈ ಭೂಮಿಯ ಕಾಂತಕ್ಷೇತ್ರದಲ್ಲಿ ಎಂತಹ ಅದ್ಭುತ ಕ್ರಾಂತಿ ಆಗ್ಬೋದು ಅಲ್ವಾ? ನಿಜಕ್ಕೂ ಅದ್ಭುತವಾದ ಕಲ್ಪನೆ ಇದು. ಬದಲಾಗಿ ಮುರಿದ ಮೂಳೆಗಳನ್ನ, ಒಡೆದ ಸಂಬಂಧಗಳನ್ನ ಹುಡುಕುವ ಆ ಹಳೆಯ ಎಕ್ಸ್ರೇ ಯಂತ್ರವನ್ನ ಬಿಟ್ಟು ವಾಸ್ತವವನ್ನ ಬದಲಿಸುವ ಆ ಹೊಸ ಶಕ್ತಿಯ ಕೇಂದ್ರ ನಾವೆಲ್ಲರೂ ಏಕೆ ಆಗ್ಬಾರ್ದು? ಈ ಪ್ರಶ್ನೆಯೊಂದಿಗೆ ಇಂದಿನ ಡೀಪ್ ಡೈವ್ ಮುಕ್ತಾಯಗೊಳಿಸೋಣ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಅದ್ಭುತ ವಿಚಾರಗಳೊಂದಿಗೆ ಭೇಟಿಯಾಗೋಣ.